ನಮಸ್ಕಾರ ಗೋಲ್ಡ್ ರತ್ನ ವೆಹಿಕಲ್ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹತ್ರ ಒಂದು ಫೋರ್ಡ್ ಎಕೋ ಸ್ಪೋರ್ಟ್ ಟೈಟಾನಿಯಂ ಟಾಪ್ ಅಂಡ್ ವೆಹಿಕಲ್ ವೇರಿಯಂಟ್ ಬಂದಿದೆ ವೀಕ್ಷಕರೇ. ನಿಮಗೆ ಇದು ಕಾರ್ ಬೇಕಾಗಿತ್ತಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿ ಮಾಹಿತಿ ದೊರೆಯುತ್ತೆ ಅಂತಲೇ ಹೇಳ್ಬೋದು. ನೀವು ಏನಾದರೂ ಸ್ಕಿಪ್ ಮಾಡಿ ನೋಡಿದ್ರೆ ಮಾಹಿತಿ ಎಲ್ಲ ಮಿಸ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಓನರ್ ನಂಬರ್ ಬೇಕಾಗಿದ್ದಲ್ಲಿ ಟೈಟಲ್ ನಂಬರ್ ಕೊಟ್ಟು ಸಂಪರ್ಕಿಸಿ ಅಂತ ಗಾಡಿ ಓನರ್ ನಂಬರ್ ಕೂಡ ನೀವು ಕರೆ ಮಾಡ್ಕೊಂಡು ಪೂರ್ತಿಯಾಗಿ ಮಾಹಿತಿ ಕೂಡ ಅವರ ಹತ್ರ ನೀವು ಪಡ್ಕೋಬಹುದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ನಾನು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಹಾಂ ಸರ್ ಹೇಳಿ, ಕಾರ್ ಗಾಡಿ ಕಳಿಸಿದ್ರಲ್ಲ ಸೇಲ್ಗದಂತ. ಫೋರ್ಡ್ ಎಕೋ ಸ್ಪೋರ್ಟ್ ಕಾರ್ ಸರ್, ಅದು ಟೈಟಾನಿಯಂ ಅಂದರೆ ಟಾಪ್ ಎಂಡ್ ಅಂತ. ಹಾಂ ಟಾಪ್ ಎಂಡು. ಟಾಪ್ ಎಂಡ್ 2016 ಸಿಂಗಲ್ ಓನರ್ ಕಾರ್ ಅದು. ಡೀಸೆಲ್ ವೇರಿಯಂಟ್. ಓಕೆ, ಸ್ಪೋರ್ಡ್ ಎಕೋ ಸ್ಪೋರ್ಟಾ ಇದು? ಹೌದೌದು, ಫೋರ್ಡ್ ಕಂಪನಿದು ಕಾರ್, ಎಕೋ ಸ್ಪೋರ್ಟ್ ಮಾಡೆಲ್. ಹಾಂ ಇದು ಟೈಟಾನಿಯಂ ಅಂದರೆ ಟಾಪ್ ಎಂಡ್ ವೇರಿಯಂಟ್ ಗಾಡಿ. ಓಕೆ 2016 ಸಿಂಗಲ್ ಓನರ್, ಮಂಗಳೂರು ರಿಜಿಸ್ಟ್ರೇಷನ್, ಡೀಸೆಲ್ ಗಾಡಿ ಇದು. ಫ್ಯೂಲ್ ಡೀಸೆಲ್ ಗಾಡಿ. ಓಕೆ ಸರ್, ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು? 1 ಲಕ್ಷ. ಕರೆಕ್ಟ್ 1 ಲಕ್ಷ ಆಗಿದೆಯಾ? ಹೌದು. ಓಕೆ ಸರ್, ಟೈರ್ ಕಂಡೀಷನ್ ಯಾವ ಥರ ಇದೆ? ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, 80% ಮೇಲೆ ಇದೆ. ಹಾಂ ಓಕೆ, ಸ್ಟೇಪ್ನಿ ಜೊತೆಗೆ ಇದೆಯಾ? ಹೌದು. ಓಕೆ, ಇಂಜನ್ ಕಂಡೀಷನ್ ಯಾವ ಥರ ಇದೆ ಸರ್ ಗಾಡಿಗೆ? ಇಂಜಿನ್ ಕಂಡೀಷನ್ ಸಹ ಭಾಳ ಚೆನ್ನಾಗಿದೆ. ಓಕೆ, ಗಾಡಿ ಆಕ್ಸಿಡೆಂಟು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿ ಕೆಲಸ ಏನಿಲ್ವಾ? ಏನು ಆಗಲೂ ಇಲ್ಲ, ಏನಿಲ್ಲವೂ ಇಲ್ಲ ಕೆಲಸ. ಹೌದಾ? ಹ್ಞೂ. ಓಕೆ ಸರ್, ಮೈಲೇಜಲ್ಲಿ ಏನು ಬರುತ್ತೆ ಸರ್ ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ? ಮೈಲೇಜ್ 20 ಮೇಲೆ ಬರ್ತದೆ, 20 ಮೇಲೆ. ಹೌದಾ? ಹ್ಞೂ. ಓಕೆ ಸರ್, ಸೀಟ್ ಕವರ್ಸ್ ಎಲ್ಲ ಕರೆಕ್ಟಾಗಿ ಇದೆಯಾ? ಸೀಟ್ ಕವರ್ ಎಲ್ಲ ಹೊಸತ್ತೇ ಇದೆ. ಹಾಂ ಸರ್, ಹೊಸತ್ತೇ ಇದೆ ಅಂತ. ಹೊಸದೇ ಇದೆಯಾ? ಓಕೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ರೆ ಸರ್ ಮತ್ತೆ? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಕಂಪನಿಯಿಂದ ಬಂದದ್ದೆಲ್ಲ ಇದೆ. ಹಾಂ ನೋಡಿ, ಬಟರ್ ಸ್ಟಾರ್ಟ್ ಅದು, ಓಕೆ. ಗೊತ್ತಾಯ್ತಲ್ಲ, ಎಲ್ಲ ವೀಲ್ ಇರೋದು, ಹ್ಞೂ ಏರ್ ಬ್ಯಾಗ್, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಹಾಂ ಮತ್ತೆ ಬ್ಲೂಟೂತ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ರಿವರ್ಸ್ ಸೆನ್ಸರ್ ಇದೆ, ಕ್ಯಾಮರಾ ಇದೆ. ಓಕೆ, ಎಲ್ಲ ಇರುವುದಂತ ವೆಹಿಕಲ್ ಇದು? ಹೌದು, ಭಾಳ ಚೆನ್ನಾಗಿರುವಂಥ ಕಾರ್. ಓಕೆ ಸರ್, ಇವಾಗ ಲೋನಲ್ಲಿ ಇರೋದು ಸರ್ ಫುಲ್ ಕ್ಯಾಶಲ್ಲೇ ಇರಬಹುದು ಹೌದಾ? ಫುಲ್ ಕ್ಯಾಶ್, ಲೋನ್ ಇಲ್ಲ. ಓಕೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲಿ ತನಕ ರನ್ನಿಂಗ್ ಇದೆ ಸರ್ ಇವಾಗ? FC ಇನ್ಸೂರೆನ್ಸು ಹೇಗಿದ್ರು 32 ತನಕ ಇದೆ FC. ಓಕೆ, 16 ಮಾಡಲ್ ಆಗಿರೋದ್ರಿಂದ 32 ತನಕ FC. ಓಕೆ, ಇನ್ಶೂರೆನ್ಸ್ ಎಲ್ಲಿ ತನಕ ಇದೆ ಸರ್? ಇನ್ಸೂರೆನ್ಸ್ ಕೂಡ ಇದೆ, ರನ್ನಿಂಗಲ್ಲಿ ಇರೋದಾ? ಹಾಂ. ಓಕೆ ಸರ್, ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದೀರಾ ಈ ಗಾಡಿಗೆ? ಇದು 6,15. 6,15,000. 15,000. ಹಾಂ. ಓಕೆ ಸರ್, ಅಂದರೆ ನೆಗೆಷಿಬಲ್ ಏನಿರುತ್ತೆ? ಇದು ಫೈನಲ್ 5,90ಕ್ಕೆ ಬಂದರೂ ಕೊಡುವ. 5,90,000. ಹಾಂ. ಓಕೆ ಸರ್, ಗಾಡಿಯಲ್ಲಿ ಏನು ಒಂದು ರೂಪಾಯಿ ಕೆಲಸ ಇಲ್ಲ ಸರ್ ಇದರಲ್ಲಿ? ಏನಿಲ್ಲ. ಓಕೆ, 5,90 ಇನ್ನೂ ಬಂದರೆ ಹೆಚ್ಚು ಕಡಿಮೆ ಆಗುತ್ತೆ ಹಾಗೆ ಹತ್ರ? ಮಾಡೋ ಬರ್ರಿ. ಓಕೆ ಸರ್, ಎಲ್ಲಿರೋದು ಲೊಕೇಶನ್ ಇದು ಇರೋದು ಗಾಡಿ ಇವಾಗ? ಇದು ಮಂಗಳೂರಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿ ಇದೆ ಅಷ್ಟೇ. ಹೌದಾ? ಹಾಂ. ಓಕೆ ಸರ್, ಇದೇನಾ ನಿಮ್ಮದು ಕಾಂಟ್ಯಾಕ್ಟ್ ನಂಬರು? ಅಷ್ಟೇ. ಹೌದು. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀನಿ ನೋಡಿ, ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ಆದಷ್ಟು ನೋಡಿಕೊಡಿ ಸರ್. ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಕಾರ್ ಬಗ್ಗೆ ಎಲ್ಲ ಮಾಹಿತಿ ಪಡ್ಕೊಂಡಿರ ಅಂತ ಅನ್ಕೋತೀನಿ. ನಿಮ್ಮದು ಗಾಡಿ ಸೇಲ್ ಮಾಡ್ಬೇಕನ್ನಂಗಿತ್ತಂದರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತೈತಿ. ಈ ನಂಬರ್ ಯಾವುದೇ ಒಂದು ಕಾರಣಕ್ಕೂ ಓನರ್ ನಂಬರ್ ಆಗಿರಲ್ಲ, ನಮ್ಮ ವಾಟ್ಸಪ್ ನಂಬರ್ ಆಗಿರ್ತೈತಿ. ಎದಕ್ಕೆ ಹಾಕಿರ್ತೀವಿ ಅಂದರೆ ನಿಮ್ಮ ಗಾಡಿ ಯಾವುದಾದ್ರೂ ಸೇಲಿಗೆ ಇತ್ತಂದ್ರೆ ಆ ಸೇಲ್ ಮಾಡ್ಬೇಕನ್ನಂಗಿತ್ತಂದರೆ ಈ ವಾಟ್ಸಪ್ ನಂಬರಿಗೆ ಜಸ್ಟ್ ಹಾಯ್ ಅಂತ ಮೆಸೇಜ್ ಕಳಿಸಿ, ಮತ್ತು ನಿಮ್ಮ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು ವೀಕ್ಷಕರೇ. ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ. ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋ ಅವಶ್ಯಕತೆ ಇರಲ್ಲ. ಕಾಲ್ ಮಾಡಿದ್ರು ನಾವು ಕಾಲ್ ಪಿಕ್ ಮಾಡಲ್ಲ ವೀಕ್ಷಕರೇ. ಆದ ಕಾರಣದಿಂದ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ, ಗಾಡಿ ಫೋಟೋ ಕಳಿಸಿದ್ರೆ ಸಾಕು, ನಾವೇ ಫ್ರೀ ಮಾಡ್ಕೊಂಡು ಕಾಲ್ ಮಾಡಿಬಿಟ್ಟು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಇದೇ ಥರ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡುತ್ತೀವಿ ವೀಕ್ಷಕರೇ.